ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಾಳೆ ಅಂದರೆ 14/4/2026ರಂದು ಪ್ರತಿಭಟನೆ ನಡೆಸಲು ಕರೆ ಕೊಟ್ಟಿದ್ದನ್ನು ಶಾಸಕ HC ಬಾಲಕೃಷ್ಣರವರ ಮನವಿಯಂತೆ ಕೈಬಿಡಲಾಗಿದೆ. ಹಾಗೂ ತಾಲೂಕಿನಲ್ಲಿ ಕೆಲವರು ಸುದ್ದಿಗೋಷ್ಠಿಯನ್ನು ನಡೆಸಿ ರೈತ ಸಂಘದ ಬಗ್ಗೆ ಹಗುರವಾಗಿ ಮಾತನಾಡಬಾರದು. ರೈತ ಸಂಘವು ಯಾವ ಒಂದು ಪಕ್ಷಕ್ಕೂ ಸೀಮಿತವಲ್ಲ. ನಮ್ಮ ಸಂಘಕ್ಕೆ ರೈತರ ಹಿತ ಕಾಪಾಡುವುದಷ್ಟೇ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರವಿಕುಮಾರ್, ಬುಡಾನ್ ಸಾಬ್, ಶಿವಲಿಂಗಯ್ಯ, ವೆಂಕಟೇಶ್, ಧನಂಜಯ ಹಾಗೂ ಇನ್ನೂ ಅನೇಕ ರೈತ ಮುಖಂಡರುಗಳು ಹಾಜರಿದ್ದರು. ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನು ಅಂದರೆ, ಈಗ ತಾಲೂಕಲ್ಲಿ ದಿನ ಪತ್ರಿಕಾಗೋಷ್ಠಿ ಆಗುವುದಿದೆ. ಪಕ್ಷದ ವಿಚಾರವಾಗಿ ಬೇದಾರ ಅನಿಸ್ಬೋದು. ತಾಲೂಕಲ್ಲಿ ನಂತರ ಅಂತ ಮಾಡಬಾರ್ದು. ಈಗ ನಾವು ಅವ್ರಿಗೆ ಹೇಳಿದಷ್ಟು ದೊಡ್ಡವನಲ್ಲ. ಅವ್ರ ರಾಜಕೀಯ ಅವ್ರ ಪಕ್ಷದ ಪರವಾಗಿ ಮಾತಾಡಿದ್ದಾರೆ. ಈಗ ನಾವು ರೈತ ಸಂಘ ಹೊಂದಿರುವ ಉದ್ದೇಶ ಏನಂದರೆ, ನಮ್ಮದು ನಾಳೆ ಒಂದು ಸತ್ಯಕಾಲದ ಬರ್ತಕ್ಕಂಥ ನೀರಿನ ವಿಚಾರವಾಗಿ ಒಂದು ಹೋರಾಟ ಮಾಡೋಕ್ಕಿಂತ ನಮ್ಮ ಶಿವಲಿಂಗಣ್ಣವರು ಮತ್ತು ನಮ್ಮ ಚಂದ್ರಯ್ಯಪ್ಪರು ಇವರೆಲ್ಲ ಸೇರಿ ಕರೆ ಕೊಟ್ಟಿದ್ರು ಒಂದು ಹೋರಾಟ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಮೊನ್ನೆ ಶಾಸಕರು ಒಂದು ಕರೆ ಮಾಡಿ ನನಗೆ, ಇವತ್ತು ನೀರು ಹೋಗೋಕ್ಕೆ ತೊಂದರೆ ಕೊಡಬೇಡಿ, ನಾನು 3-4 ತಿಂಗಳು ಗಡುವು ಕೊಡಿ ನನಗೆ. ನಾನು ಏನೋ ಒಂದು 5 ಕೆರೆ ಇದೆ, ಪ್ರತಿ ಕೆರೆ ಒಂದು, ನಾಯಕನಪಳ್ಳಿ ಕೆರೆ ಒಂದು, ಗೌರಮನ್ ಕೆರೆ ಒಂದು, ಮತ್ತು ಗುಡಿಮರಹಳ್ಳಿ ಕೆರೆ ಇರಬೇಕು, ಇನ್ನೊಂದು ಯಾವುದೋ 5-6 ಕೆರೆ. ಆ ಕೆರೆಗಳಿಗೆ ನೀರು ತುಂಬುವಂಥ ಕೆಲಸನ ನಾನು ಮಾಡ್ತೀನಿ. ನಾನು ಈ ಸರಿ MLA ಆಗಿದ್ದೀನಿ, ನನಗೆ ಗೆಲ್ಸಿದ್ದಾರೆ, ನನಗೆ ಗೊತ್ತಾಗಲ್ವ, ನನಗೆ ನಾನು ದಡ್ಡರ ನಾವು ಅನ್ನೋ ರೀತಿ ಹೇಳಿದ್ರು. ಪಾಪ ನನಗೆ ಸಂತೋಷ ಆಗಿ ಅದು ಇಷ್ಟಪಡೋಣ. ಈಗ ಹಂಗಿದ್ದಾಗ ನಾವು ಅದರ ಹೋರಾಟ ಮಾಡೋದು ನನಗೆ ಅವಶ್ಯಕತೆ ಬೇಡ. ಕಾದು ನೋಡಿ 4 ತಿಂಗಳು ಕಾಯ್ದು ನೋಡೋಕೆ ಏನಾಗಿದೆ ನಮಗೆ ಅನ್ನೋ ದೃಷ್ಟಿಯಿಂದ 4 ತಿಂಗಳು ಕಾಯೋಣ. 4 ತಿಂಗಳು ಕಾಯ್ದ ಮೇಲೆ ಬಂದಿಲ್ಲ. ಅವ್ರು ಇನ್ನೂ ಮಾತಾಡಿದ್ದಾರೆ, ಏನೋ ರೈತ ಸಂಘನೇ ಕರ್ಕೊಂಡು ನಾನು ಪೈಪ್ ಕೊಟ್ಟು ನೀರು ತಗೊಂಬತ್ತೀನಿ, ನೀರು ಕೊಟ್ಟಿಲ್ಲ ಅಂತ ಮಾತಾಡಿದಾಗ ಅದು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇರಲ್ಲ ಅಂತ ದೃಷ್ಟಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ನೀರು ಅವ್ರ ಥರ ಜವಾಬ್ದಾರಿ ಶಾಸಕರದಿದೆ. ತಂದಿಲ್ಲ ಅಂದ್ರ ಮೇಲೆ ಯಾರು ನೀರು ಬಿಡ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ರೈತರು ಕಾಯ್ದಿರೋದು ಹೋರಾಟ ಇದ್ದಿದ್ದು ನಾವೇ ನಿಲ್ಸಿದ್ದೀವಿ. ಬೇಡ ಹೋರಾಟ, ಬೇರೆ ಹೋರಾಟ ಮಾಡೋಣ, ತೊಂದರೆ ಇಲ್ಲ. ನೀರು ತಂದ್ಕೊಡ್ತಾರೆ, ಭರವಸೆ ಇದೆ. 4 ತಿಂಗಳು ಕಳೆದ್ಮೇಲೆ ಮುಗಿದು ಮುಂದೆ ಏನು ಹೋರಾಟ ಮಾಡಬೇಕು, ಆಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ ಸುಮ್ಮನಾಗಿ ಈ ವಿಚಾರದಲ್ಲಿ. ಈಗ ಅದ್ರ ಜೊತೆಗೆ ಮೊನ್ನೆ ನಮ್ಮ ಬಾಲಣ್ಣರು ಸಹ ಒಂದು ಮಾತು ಹೇಳಿದ್ದಾರೆ, ಏನು ನಮ್ಮ ಹೇಮಾವತಿ ಲಿಂಕ್ ಚಾನಲ್ಗೆ ನಾನು ಬರ್ತೀನಿ, ರೈತ ಸಂಘ ಬರಲಿ ಅಂತ. ನಿಮ್ಮ ಜೊತೆ ನೀವು ರೈತ ಸಂಘ ಜೊತೆ ಕೈ ಕೊಡಿಸಿ ನಾವೇ ಬರಲ್ಲ ಅಂತೀವಿ, ನಾವು ಬಂದೇ ಬರ್ತೀವಿ. ಸತ್ಯ ರೆಡಿ ಇದ್ದೀವಿ ನಾವು. ನಮ್ಮ ತಾಲೂಕಿನ ನೀರಿನ ಅವಶ್ಯಕತೆ ಇದೆ, ನಿಮಗೂ ಗೊತ್ತಿದ್ದು. ನೀರು ನಿಮ್ಮ ಜೊತೆ ಹೋರಾಟನೂ ಮಾಡಿದ್ದೀವಿ, ಬಂದಿದ್ದೀವಿ. ಮರಳಿ ಹೋರಾಟ ಮಾಡಿದ್ದೀವಿ, ನಾವು ಸಾಕಿದ್ದೀವಿ, ನಾವು ಹೋರಾಟ ಮಾಡಿದ್ದೀವಿ. ಕೈ ಜೋಡಿಸೋಣ, ತೊಂದರೆ ಇಲ್ಲ. ನಾವು ಪಕ್ಷಾತೀತವಾಗಿ, ಯಾವ್ದು ಪಕ್ಷವೋ ಪರವಾಗಿ ಇಲ್ಲ, ಪಕ್ಷಾತೀತವಾಗಿ ಯಾರು ಕರೆದ್ರು ರೈತ ಸಂಘ ತಾಲೂಕಿನ ನೀರಿನ ವಿಚಾರವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಇದೆ ರೈತ ಸಂಘ. ಅದ್ರ ಜೊತೆಗೆ ಇನ್ನೊಂದು ನಾನು ಕೇಳಿದೆ, ಏನು ನಾನು ಇಲ್ಲಿಯವ್ರಿಗೆ ಹೇಳ್ತೀನಿ, ಅದನ್ನ ಮಾಧ್ಯಮದವ್ರು ಮಾತ್ರ ಪತ್ರಿಕಾ ಭವನ ಕೊಟ್ಟಿದ್ದೀರಾ, ಲಕ್ಷಾಂತರ ರೈತರಿಗೆ ಯಾಕೆ ಪತ್ರಿಕಾ ಭವನ ಕೊಡೋಕ್ಕಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ಹೊಸಪೇಟೆ ಸರ್ಕಲ್ನಲ್ಲಿ ನಾನು ಮಾಡಿಸ್ಕೊಡ್ತೀನಪ್ಪ ನಿಮ್ಮ ರೈತರಿಗೆ, ರೈತ ಭವನಕ್ಕೆ. ಸಂತೋಷ, ನಾನು ಇರ್ಬೋದು, ಗೋವಿಂದರಾಜ್ ಇರ್ಬೋದು, ಯಾರಾದರೂ ರೈತರು ಇರ್ಬೋದು, ಒಂದು ರೈತರ ಭವನ ಬೇಕು, ರೈತರ ಭವನ ಕೊಡ್ತೀನಿ ಅಂತ ಹೇಳಿದ್ರೆ ಇದನ್ನು ಸ್ವಾಗತಿಸ್ತೀನಿ. ಯಾವ ಪಕ್ಷದವರೇ ಇರಲಿ, ಯಾರನ್ನ ಮಾಡಿಕೊಡ್ಲಿ, ನನಗೆ ನಮ್ಗೆ ಬೇಕಾಗಿರೋದು ರೈತ ಭವನ. ಇದು ನಮ್ಮ ಶಿವಲಿಂಗಣ್ಣ ಪಾಪ ಸುಮಾರು ಥರ ಹೇಳಿದ್ರು, ಕೇಳಬೇಕು ಅಂತ. ಅದನ್ನು ಅವರು ದೂರವಾಣಿ ಮುಖಾಂತರ ಹೇಳಿ, ನಾನು ದೂರವಾಣಿ ಮುಖಾಂತರ ಹೇಳಿದೆ, ನಾವು ಮಾಡಿಕೊಡಿ ಒಂದು ಇದನ್ನು ಹೇಳಿದ್ದಾರೆ. ಮತ್ತು ಈಗ ಮೊನ್ನೆ ಕೆಲವರು ನಮ್ಮ ಕಲ್ಕೆರೆ ಶಿವಣ್ಣ ಇರ್ಬೋದು, ಇನ್ನೊಬ್ರು ಯಾರೋ ಇರಲಿ, ರೈತ ಸಂಘದ ಬಗ್ಗೆ ಸ್ವಲ್ಪ ಏನೋ ಕಡ್ಡಿ ಅಳ್ಳಾಡ್ತೀರಿ ಅಂತ ಸ್ವಲ್ಪ ಅವಹೇಳನಕಾರಿ ಮಾತಾಡಿದ್ದಾರೆ. ಆಮೇಲೆ ಶಿವಣ್ಣವ್ರು ಸಹ ನೀವು ಲಿಂಕೇನಲ್ಲಿ ಹೋರಾಟ ಮಾಡ್ಬೇಕು, ಎಲ್ಲಿದ್ರಿ, ಯಾಕೆ ಹೋರಾಟ ಮಾಡಲಿಲ್ಲ ಅಂತ ಕೇಳಿದ್ರೆ, ಶಿವಣ್ಣ ಹಿರಿಯರಿದ್ದಾರೆ, ಹೋರಾಟಗಾರಿದ್ದಾರೆ, ಅವ್ರ ಜೊತೆ ಹೋರಾಟ ಮಾಡಿದ್ವಿ. ನೀವು ಜೊತೆಲಿ ಇದ್ರಲ್ಲ ಹೋರಾಟ ಮಾಡಿದಾಗ, ಶಿವಣ್ಣ ಮರವೇಣ್ ಫಸ್ಟ್ ಒಂದು ಹೋರಾಟ ಇದ್ವಿ, HM ರೇವಣ್ಣ ಹೋರಾಟ ಮಾಡಿದ್ವಿ, ಬಸವರಾಜ ಒಂದು ಹೋರಾಟ ಮಾಡಿದ್ವಿ, ಎಲ್ಲ ಮುಖಂಡರು ಒಂದು ಹೋರಾಟ ಮಾಡಿದ್ದಾರೆ. ಇದು ರೈತ ಸಂಘ ಸುಮ್ಮನೆ ಕುಂತಿಲ್ಲ, ರಸ್ತೆ ಹೇಗೆ ಹೋಗಿದ್ವಿ, ಎಲ್ಲರೂ ತಾಲೂಕಲ್ಲಿ ಎಲ್ಲರೂ ಒಗ್ಗೂಡಿಸಿ ಮಾಧ್ಯಮದ ಮುಖಾಂತರ ಎಲ್ಲ ಮಾಧ್ಯಮದಲ್ಲ ತಾಲೂಕನ್ನು ಒಗ್ಗೂಡಿಸಿ ದೊಡ್ಡ ಹೋರಾಟ ಕೈ ಹಾಕ್ತೀವಿ. ಆ ಟೈಮಲ್ಲಿ ಪಾಪ ನಮ್ಮ HM ರೇವಣ್ಣರ ಮಿಸ್ಸಸ್ಸು ತೀರೋದು, ಅದೊಂದು ಸ್ವಲ್ಪ ಹಂಗೆ ಉಳಿತವಾಗ. ಈಗ ನೀರು ಲಿಂಕ್ ಅಂದ್ರೆ ಮಾಡ್ತಿದ್ರೆ ಸುಮ್ಮನಾಗಿದ್ದೀವಿ ಅಷ್ಟೇ ಹೊರತು ರೈತ ಸಂಘ ಈಗ ಒಂದು ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಯಾರನ್ನಾಗಿರಲಿ, ರೈತ ಸಂಘ ಯಾರನ್ನಾಗಿರಲಿ, ಯಾರೂ ಶೋಗೆ ರೈತ ಸಂಘ ಮಾಡ್ತಾ ಇಲ್ಲ. ನಮ್ಮಲ್ಲೇ ಆದಂಥ ನೋವೇ ರೈತ ಯಾರು ಸುಖ ಸಂಪಾದನೆ ಮಾಡ್ತಾ ಇಲ್ಲ. ನಮ್ಗೆ ಬೇಡ ಅಂತ ಬಿಟ್ಬಿಟ್ಟಿದೆ. ಯಾರು ಹಿರಿಯರು ಹೇಳ್ತಾರೆ ರೈತ ಸಂಘ ಬಂದಿದ್ದೀನಿ,
ಬಾಲಣ್ಣರಿಗೆ ಯಾರನ್ನಾಗಿರ್ಬೋದು ಒಂದು ವಿಚಾರ ಗೊತ್ತಾ, ಇವಾಗ ಸಿದ್ದರಾಮಯ್ಯ ಬಂದಿರೋದು ರೈತ ಸಂಘದಿಂದಲೇ ಬಂದಿರೋದು, ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಮೂಲ ರೈತ ಸಂಘದಿಂದ ಬಂದು ರೈತರ ಬಗ್ಗೆ ರೈತ ಸಂಘದ ಬಗ್ಗೆ ಮಾತಾಡುವಾಗ ಸ್ವಲ್ಪ ವಿವೇಕತೆಯಿಂದ ಮಾತಾಡಿ. ಇಷ್ಟು ನೋವಿದ್ರು ರೈತರ ಪರವಾಗಿ ಹೋರಾಟ ಮಾಡ್ತಾರೆ ಅಂದರೆ ನೀವು ಪ್ರಶಂಸೆ ಪಡಿಸ್ಬೇಕ್ರಿ. ಯಾರನ್ನಾಗಿರಲಿ ಪ್ರಶಂಸೆ ಪಡಿಸ್ಬೇಕು. ಬಿಡು, ಒಂದು ಹೋರಾಟ ಮಾಡ್ತಿದೆ, ಒಂದು ನೀರಿನ ವಿಚಾರ ಹೋರಾಟ ಮಾಡ್ತಿದೆ, ಒಂದು ತಾಲೂಕಲ್ಲಿ ಕೇಳ ಒಂದು ಶಕ್ತಿ ಐತಿಲ್ಲ, ಒಂದು ಕಡೆ ರೈತರ ಸಂಘಟನೆ ಕೇಳ್ತದೆ. ಇಲ್ಲ ನೀವೇ ಮಾಡ್ಬಿಡಿ, ಎಲ್ಲ ನೀವೇ ಮಾಡ್ಕೊಬಿಡಿ. ನಾವು ರೈತ ಮಲ್ಲಿರ್ತೀವಿ, ನಾವು ನೀವೇ ಮಾಡ್ಬಿಡಿಲ್ಲ. ಸರ್ಕಾರ ನಿಮ್ಮದೇ ಇರುತ್ತೆ, ಎಲ್ಲ ಇರುತ್ತೆ, ನೀವ್ಯಾಕೆ ಮಾಡೋಕ್ಕಾಗಲ್ಲ? ಇಲ್ಲ ರೈತ ಸಂಘ ಬೇಡಗೆ ಬೇಡವಾ? ಹೇಳಿಕೆ ಕೊಟ್ಬಿಡಿ ನಮಗೆ, ನಮ್ಮ ರೈತ ಸಂಘದ ಅವಶ್ಯಕತೆ ಇಲ್ಲ ರೀ. ಒಂದು ಹೇಳಿಕೆ ಯಾವ ಪಕ್ಷದನ್ನಾಗಿರಲಿ ಹೇಳಿಕೆ ಕೊಟ್ಬಿಡ್ಬೇಕು, ನಮ್ಗೆ ಅವಶ್ಯಕತೆ ಇಲ್ಲ ಅಂತ. ನಾವು 15 ಜನ ಆಗಲಿ 20 ಜನ ಆಗಲಿ ಆ ಕಷ್ಟ ಆ ಹೋರಾಟ ಮಾಡೋರು ಗೊತ್ತಿರ್ತದೆ. ಒಂದು ಹೋರಾಟ ರೂಪಿಸ್ಬೇಕು ಅಂದರೆ ಯಾರನ್ನ ಕರಿಬೇಕು, ಏನು ಮಾಡಬೇಕು, ಅದು ನೀವೆಲ್ಲ ತಿಳ್ಕೊಂಡಿದ್ರು ಅನ್ಕೋತೀನಿ. ಅದನ್ನು ದಯವಿಟ್ಟು ತಾಲೂಕಿನಲ್ಲಿ ರೈತರಿಗೆ ಒಂದು ಬೆಂತಟ್ಟಿ ಅವ್ರಿಗೆ ಮಾಡ್ರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಕೆಟ್ಟ ಕೆಲಸ ಮಾಡ್ತಾ ಬೈರಿ, ನಿಮ್ಮ ರೈತ ಸಂಘಟನೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ರೀ ಅಂತ. ತಾಲೂಕಿನ ವಿಚಾರದಲ್ಲಿ ದಯವಿಟ್ಟು ರೈತರ ಬಗ್ಗೆ ಯಾರು ಮಾತಾಡ್ತಿದ್ದೀನಿ ಮೇಲೆ ಕೇಳ್ಕೊತಾ ಇದ್ದೀನಿ. ಆಮೇಲೆ ಹೇಮಾವತಿ ಕಾವೇರಿ ನೀರು 5-6 ಕೆರೆಗಳಿಗೆ ಸೀಮಿತನ ಅಥವಾ ಬೇರೆ ಕೆರೆಗಳಿಗೆ ತುಂಬಿಸ್ತಾರ? ಅವರು ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿದಾಗ ಈ ಬರ್ತಕ್ಕಿಂತ ಇಲ್ಲಿ ಬರ್ತಾದಲ್ಲ ನೀರಿದು, ಇದು ಕೊಳ್ಳೇಗಾಲದಿಂದ ಬರ್ತಂತ ನೀರು, ಇದರಲ್ಲಿ ಯಾವುದೇ ಕಾರಣಕ್ಕೂ ನೀರಿಲ್ಲ ಮಾಗಡಿಗೆ. ಇದು ಏನು ಡೈರೆಕ್ಟು ದಾವಸ್ಪೇಟೆಗೆ. ಇದು ಇನ್ನೊಂದು ಪ್ರಾಜೆಕ್ಟ್ ಇದೆ ಅಂತೆ. ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಸತ್ಯಕಾಲದಿಂದ ಇನ್ನೊಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ತಾಲೂಕಿಗೆ ರೈತರಿಗೆ ನೀರು ಇದಿರೋದು. ಇದ್ರ ಜೊತೆಗೆ ನಾವು ಶಾಸಕರು ಹೇಳಿದ ಮೇಲೆ ನಮ್ದೇನು ಅವಶ್ಯಕತೆ ಏನಿದೆ? ಶಾಸಕರೇ ಭಯಬಿಟ್ಟು ನಾನು 25 ವರ್ಷ MLA ಆಗಿರೋ ಮನುಷ್ಯ, ನಾನು ನನ್ನ ತಾಲೂಕು ನನಗೆ ಗೊತ್ತದೆ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಸಂತೋಷ ಪಡೋಣ, ಅದನ್ನ ಮಾಡಿಸ್ಕೊಡ್ಲಿ. ಈಗ 4 ತಿಂಗಳು ಪೈಪ್ ಹಾಕ್ಲಿ, ಪೈಪ್ ಹೊಡೆದಾಕ್ಬಿಟ್ಟು ನಾನು ನೀರು ಕೊಡ್ತೀನಿ ಅಂತ ಹೇಳಿದ್ರೆ ಸಂತೋಷ ಅಲ್ಲ ನಮಗದು. ನಾವು ಜೊತೆ ನಿಂತ್ಕೋತೀವಿ, ನೀರು ಕೊಡಿ ನಮಗಷ್ಟು. ಇಲ್ಲ ಸುಮ್ಮನೆ ಈಗ ಹೇಳಿದ್ರೆ ಇವ್ರು ಹೇಳಿದ್ರೆ ವಿರೋಧ ಮಾಡ್ತಾರೆ. ಸುಮ್ಮನೆ ಅಲ್ಲೋದ್ರೆ ವಿರೋಧ ಮಾಡಿಬಿಡಿ, ಪೈಪ್ ಆಗಲಿ, ಪೈಪ್ ಲೈನ್ ಆಗಲಿ. ನಾನು ಯಾಕೆ ವಿರೋಧ ಮಾಡಲಿ ಅದಕ್ಕೆ? ಪೈಪ್ ಲೈನ್ ಆದಮೇಲೆ ನಮ್ಗೆ ನೀರು ಕೊಡಿ ಸಾಕು, ನಮಗಷ್ಟು ನಾನು ಕೇಳ್ತಾರೆ ವಿಚಾರ. ಇನ್ನು ಇದ್ರ ಜೊತೆಗೆ ಇನ್ನು ಮುಂದಿನ ಹೋರಾಟದ ಏನಾದ್ರು ಅಂದರೆ, ಈ ಹೋರಾಟ ನಿಲ್ಲಿಸಿದ್ರು ಈ ತಿಂಗಳು ಎಂಡಿಂಗಲ್ಲಿ ತಿಪ್ಪೋನಹಳ್ಳಿಗೆ ಒಂದು ಹೂಳೆತ್ತಿಸೋದು ಮತ್ತೆ ಅಲ್ಲಿ ಕೊಳಚೆ ನೀರು ತಗ್ಸೋಕ್ಕೆ ಒಂದು ಬೈಕ್ ರ್ಯಾಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾನು ಈ ವಾರದ ಒಂದು ಡೇಟ್ ಫಿಕ್ಸ್ ಮಾಡಿ ಈ ತಿಂಗಳು ಎಂಡಿಂಗಲ್ಲಿ ಒಂದು ಹೋರಾಟಕ್ಕೆ ನಾವು ರೂಪುರೇಷ ಮಾಡ್ಕೊತೇವೆ. ಈಗ ನಾಳೆ ಹೋರಾಟ ಇಲ್ವಾ? ನಾಳೆ ಹೋರಾಟ ಅದು ವಿಚಾರ. ಇವತ್ತು ಪಾಪ ಆ ತಾಲೂಕಿನ ಕೆಲವು ಮುಖಂಡರುಗಳು ಪಾಪ, ಆಮೇಲೆ ಮತ್ತೆ ವಕೀಲರು, ಮತ್ತು ತಾಲೂಕಿನ ರೈತ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಇರ್ಬೋದು, ಮತ್ತು ಕನ್ನಡ ಸಂಘಟನೆ ಇರ್ಬೋದು, ಎಲ್ಲ ಸಂಘಟನೆಗಳು ಪಾಪ ಹೋರಾಟ ಮಾಡಿದ್ವು. ಇವತ್ತೆಲ್ಲ ಒಂದು ಕೋರ್ಟ್ ಒಂದು ಅವ್ರಿಗೆ ಚೀಮಾರಿ ಹಾಕಿದ್ದೆ ಸರ್ಕಾರಕ್ಕೆ. ದಯವಿಟ್ಟು ಹೋರಾಟದ ಅವಶ್ಯಕತೆ ಬಿದ್ದರೆ ಮತ್ತೆ ಹೋರಾಟ ಮಾಡೋಕ್ಕೆ ರೈತ ಸಂಘ ಇದೆ, ವಕೀಲರ ಮುಖಾಂತರ ಆಗ್ಬೋದು, ಅಲ್ಲಿನ ಮುಖಂಡರಾಗ್ಬೋದು. ಹೋರಾಟದ ದಿನಾಂಕ ನಿಗದಿಪಡಿಸಿದ್ರೆ ಸೋಲೂರು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟಕ್ಕೆ ರೈತ ಸಂಘ ಯಾವತ್ತೂ ಸಿದ್ಧ ಬರ್ತೀವಿ. ಹೋರಾಟ ಮಾಡೋಣ. ನಮ್ಮ ಸೋಲೂರು ನಮ್ಮ ತಾಲೂಕಲ್ಲಿ ಇರಬೇಕು. ಮಾನ್ಯ ಮಠ ಮನೆಗಳವೆ, ಸುಮಾರು ಆತ್ಮೀಯ ಬಂಧುಗಳು ಇರ್ತಾರೆ ಆ ಕಡೆರು. ಮಗಳಿದ್ದೆ ನಮಗೂ ಸಂತೋಷನೇ. ಸಮರ್ಪಕ ವಿದ್ಯುತ್ತು ಈ ಹೋರಾಟ ಮಾಡ್ಲಿಕ್ಕೆ ಎಷ್ಟು ಸರ್ ಮಾಡಲಿ ಸರ್, ನಾನು ಎಲ್ಲವೂ ಹೋರಾಟ ಮಾಡೋಕ್ಕಾಯ್ತದ? ಹೇಳ್ಬೇಕು ಕರೆಂಟ್ಗೆ, ತಹಶೀಲ್ದಾರ್ಗೆ ಹೇಳಿದೆ ಕೇಶಿಪ್ನವ್ರು ಕರೆಸಿ ಅಂತ, ಕರೆಸಲಿಲ್ಲ. ಇಂಜಿನಿಯರು 3 ಸರಿ ಸಭೆ ಮಾಡಿರೋದು. ನಾ ಯಾರಿಗೆ ಹೇಳೋದು? ಈಗ ಶಾಸಕರು ತಗೋಬೇಕಿದನ್ನ KEBನ ಕರೆಸಲಿ, ಸಭೆ ಕರೀಲಿ, ಹೇಳು ನಮ್ಮನ್ನು ಮೀಟಿಂಗ್ ಕರಲಿ, ಅದೊಂದು ಯಾವ್ದು ಇದು ತಾಲೂಕು ಕಚೇರಿ ಕರಿತ ಕರಲಿ, ಎಲ್ಲ ಅಧಿಕಾರಿಗಳು ಕರೆದ್ಬಿಟ್ಟು ರೈತ ಸಂಘದವ್ರು ಕರೆದ್ಬಿಟ್ಟು ಮೀಟಿಂಗ್ ಮಾಡಲಿ, ಹೇಳಿ ಸಮಸ್ಯೆ ಹೇಳ್ತಪ್ಪ ನಿಮ್ಗೆ ಅಂತ ಅವರೇ ಮಾಡ್ಬೇಕಲ್ಲ ಕೆಲಸ ಇದ್ದಾರೆ. ಎಷ್ಟು ಸರಿ ಹೇಳಿದವ್ರಿಗೆ ಕೇಶಿಪ್ನವ್ರು ಇರ್ಬೋದು, ಅವ್ರು ಇರ್ಬೋದು, ಒಬ್ರು ಕೈ ಸಿಗ್ತಾ ಇಲ್ಲ. ಇದನ್ನ ತಹಶೀಲ್ದಾರ್ಗೆ ಹೇಳಿದ್ರೆ ನಮ್ಗೆ ಒಬ್ರು ಬರಲ್ಲ ಕರೆದ್ರೆ ಅಂತ ಹೇಳ್ತಾರೆ. ಯಾಕೆ ಹೇಳ್ಬೇಕು ನಾವು? ಇದನ್ನ ಶಾಸಕರೇ ಮಾಡ್ಬೇಕು ಕೆಲಸ. DC ಗಮನ ತನ್ನಿ ಸರ್. ಇವು DC ಗಮನಕ್ಕೆ ತಹಶೀಲ್ದಾರ್ ಮುಖಾಂತರ ತಗೊಂಡ್ಬಿಡಿದ್ರು. DC ಗಮನಕ್ಕೆ ತಹಶೀಲ್ದಾರ್ ಲೆಟರ್ ಕೊಟ್ಟು ಬಿಡಿ. DC ಗಮನಕ್ಕೆ ಆಮೇಲೆ ರಾಗಿ ಖರೀದಿ ಕೇಂದ್ರದಲ್ಲಿ ತುಂಬಾ ಅನ್ಯಾಯ, 5 kg ತಗೊಳ್ತಾರೆ, ಸಮಯಕ್ಕೆ ಸರಿಯಾದ ಹಣ ಸಂದಾಯ ಆಗ್ತಾ ಇಲ್ಲ. ರೈತರ ಬಗ್ಗೆ ಯಾರು ಅವತ್ತೇ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಅವ್ರಿಗೆ. ರೈತ ಸಂಘದ ವಿಚಾರದಲ್ಲಿ ನಾವು ರಾಗಿ ಗೋಡನ್ಗೆ ಸುಮ್ಮನೆ ತೊಂದರೆ ಕೊಡೋದು ಒಳ್ಳೇದಲ್ಲ. ಕೆಲಸ ಮಾಡಿದ್ರೆ ರೈತರಿಗೆ ತೊಂದರೆ ಆಗ್ಬಾರ್ದು. ಹಂಗೇನೆ ತೊಂದರೆ ಆಗಿದ್ರೆ ಮತ್ತೆ ನಾವು ಗಲಾಟೆ ಮಾಡಿ ರೆಡಿ ಇದ್ದೀವಿ. ನಾವು ತೊಂದರೆ ಆಗ್ಬಾರ್ದು ರೈತರಿಗೆ. ರೈತ ಸಂಘ ಇರೋದೇ ರೈತರಿಗೆ ಏನೋ ಒಳ್ಳೇದು ಮಾಡೋಕ್ಕೆ. ರಾಗಿ ಕಡೆಯಿಂದ ಯಾರು ಮ್ಯಾನೇಜರ್ ಇರ್ಬೋದು. ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಏನಾದರೂ ರೈತರಿಗೆ ಏನು ತೊಂದರೆ ಆದರೆ ಬರೋದು ಆಗದೆ ಬೇರೆ ವಿಚಾರ. ಮರೂರೇನು ರಸ್ತೆ ತಗ ಮಾಡಬೇಕಾಗಿದೆ. ರೈತರ ವಿಚಾರದಲ್ಲಿ ಏನೋ ತೊಂದರೆ ಆಗುತ್ತೆ. ಮೂಲಕ ಪೂರ ಆಗಿಲ್ಲ ಕೆಲಸ. ಅದು ಗೌಡ್ರಪಳ್ಳಿಯಿಂದ ಹಿಡಿದು ಹೊಸಪಳ್ಳಿ ತಗ ಅಲ್ಲಿ ಕ್ರಾಸಲ್ಲಿ ಸುಮಾರು ಒಂದೇ ದಿನ 4 ಜನ ಸತ್ತವ್ರು. ಯಾವುದು ಇದು ಜನವರಿ 1 ಹೊಸ ವರ್ಷದ ದಿನ. ಅದಿನ್ನೂ ಕಂಪ್ಲೀಟ್ ಮಾಡಿಲ್ಲ. ಯಾವುದು ಕಂಪ್ಲೀಟ್ ಮಾಡಿಲ್ಲ. ಕೆಲಸ ಆಗಬೇಕಾಗತ್ತೆ. ಕೆಲಸ ಮಾಡಬೇಕು. ಕೇಶಿಪ್ನವರು ಏನೋ ಇಂಜಿನಿಯರ್ ಅವರಾಗಿರೋ ಗೊತ್ತಿಲ್ಲ. ನನಗೆ AWL ಯಾರೋ. ನಾವು ಇನ್ನೊಂದು ವಿಚಾರ ನಾನು ಮರ್ತಿದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು
ನಮ್ಮ ರೈತ ಸಂಘದಿಂದ ಇವತ್ತು ಏನೋ ಒಂದು ದೊಡ್ಡ ಲೈನ್ ವಿಚಾರವಾಗಿ ಹೋರಾಟ ಮಾಡಿದ್ವಿ. ಸುಮಾರು ಒಂದು 2-3 ಸರಿ ಹೋರಾಟ ಮಾಡಿದ್ವಿ. ಈ ನೆಲಮಂಗಲದಿಂದ ಇಲ್ಲಿ ತಿಪ್ಪೊಂಡಹಳ್ಳಿಯಿಂದ ಜಾನ್ಸನ್ಗೆ ಹೋಗಿರ್ತಕ್ಕಂಥದ್ದು. ನಾನು ಮನೆಯಲ್ಲಿ ಫೋಟೋ ಇದರಲ್ಲಿ ಪೇಪರ್ ಇರ್ತದೆ. ಇವತ್ತು ಅವರು ಇಂಜಿನಿಯರ್, ಪಾಪ ನಾನು ಧನ್ಯವಾದ ಹೇಳ್ತೀನಿ ಯಾರು ಇಂಜಿನಿಯರ್ಗೆ. ಇವತ್ತು ಅದನ್ನು ಲೈನ್ ಚಿಕ್ಕದು ಮಾಡಿ ಪರಿಹಾರ ಮಾಡೋಕ್ಕೆ ಸರ್ವೆ ಮಾಡಿದ್ದಾರೆ. ಸಂತೋಷ ವಿಚಾರ ಇದೆ. ಎಲ್ಲ ರೈತರುಗಳು ಇನ್ನು ಸಣ್ಣದು ಹೋರಾಟ ಮಾಡಿದ್ರು ಒಂದು ಜಯ ಸಿಕ್ಕದೆ ಅಂತ ನಾನು ಅನ್ಕೋತೀನಿ. ಒಂದಷ್ಟು ಎಷ್ಟು ಪರಿಹಾರ ಕೊಡ್ತಾರೋ ಆ ರೈತರು ಪರಿಹಾರ ಮರಗಳಿಗಿರ್ಬೋದು ಪರಿಹಾರ ಕೊಡೋಕ್ಕೆ ಒಂದು ವರದಿ ಸಲ್ಲಿಸಿದ್ದಾರೆ. ಶೀಘ್ರದಲ್ಲಿ ಆಯ್ತದಂದು ಸಂತೋಷ ವಿಚಾರ ಆಗ್ಬೋದು. ರೈತರ ವಿಚಾರ ಬಂದು ನಮ್ಮ ಹೋರಾಟದ ಫಲವಾಗಿ ನಾನು ಶಾಸಕರಿಗೆ ಹೇಳಿದ್ದೆ, ಇದನ್ನು ತಗೊಳ್ಳಿ, ಇದನ್ನು ಸುಮಾರು ರೈತರಿಗೆ ಅನುಕೂಲ ಆಯ್ತದೆ. ಒಂದು 45 ವರ್ಷದಿಂದ ಇದನ್ನು ಲೈನ್ ಕೆಳಗಡೆ ಏನೂ ಬೆಳೆಯೋಕ್ಕಾಗಿಲ್ಲ ಅಂತ ಅವ್ರೇನು ಹಂಗೆ ಬಿಟ್ಟಿರೋದನ್ನ ಆದರೂ ಇಂಜಿನಿಯರ್ಗಳು ಕೆಲಸ ಮಾಡಿದರೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ರು. ಡಿ.ಕೆ. ಸುರೇಶು ಅವ್ರನ್ನೇನೋ ಬೈದ್ಬಿಟ್ಟು ಹೋದ್ರು ಅಂತ ಹೇಳಿದ್ರು. ಅದು ನಮಗೆ ಮಾಹಿತಿ ಇಲ್ಲ ಸರಿಯಾಗಿ, ಯಾರೋ ಹೇಳಿದ್ದಷ್ಟೇ. ಆದರೆ ನಾವು ತಡಂಗ ಮಾಡಿದ್ದಕ್ಕೆ ನಮ್ಮ ಮಾಗಡಿ ತಾಲೂಕು ನೀರು ಕೊಟ್ಬಿಟ್ಟು ಮಿಕ್ಕಿ ತಗೊಂಡೋಗಿ ಅಂತ ನಾವು ಕೇಳಿದ್ವು. ಇದು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಮಾಗಡಿ ತಾಲೂಕು ಜನಕ್ಕೆ ಗೊತ್ತಾ? ತಿಳುವಳಿಕೆ ಹೇಳಿದ್ದೀರಾ ನೀವು? ಯಾರನ್ನ ಕರೆದು ಹೇಳಿದ್ದೀರಾ ನಮ್ಗೆ ಆ ಕಡೆಯಿಂದ ನೀರು ಬರ್ತದೆ ಈ ಕಡೆಯಿಂದ ಬರಲ್ಲ ಅಂತ? ಜನ ನಿಮ್ಮಂಗೆ ಬುದ್ಧಿವಂತರಾಗಿರ್ತಾರೆ. ದಡ್ರು ಎಷ್ಟು ಜನ ಇರ್ತಾರೆ ಹೇಳಿ? ತಿಳುವಳಿಕೆ ಇದ್ದವರು ಇರ್ತಾರೆ. ಕರೆದು ಹೇಳಿದ್ರೆ ನಾವು ಸ್ಟ್ರೈಕ್ ಮಾಡೋಕ್ಕೆ ನಾವು ಮಾಡ್ತಿದ್ವಾ? ಮೊದಲೇ ಮಾಡಿದ್ರೆ ನಾವು ಮಾಡ್ತಿದ್ವ ಸ್ವಾಮಿ? ಹತ್ತಿಂದ ತತ್ತೀವಿ ಇತ್ತಿಂದ ತತ್ತೀವಿ ಅಂತ ಹೇಳ್ಬಿಟ್ಟು ಕಣ್ಣೋಡ್ಸ ಮಾತಾಡ್ಬಿಟ್ಟು ಈಗ ಪೈಪ್ ಲೈನ್ ಪೂರ್ತಿ ಹಾಕೊಂಡಾಗ ಅವ್ರು ನೀರು 10 ಕಡೆ ತಗೊಂಡಿದ್ದಾರೆ. ಈಗ ತೂತಿಕೋರು ಬಿಡ್ತಾರ ಸ್ವಾಮಿ? ಸರ್ಕಾರ ಯಾವುದೇ ಕಾರಣಕ್ಕೂ ಪೈಪ್ ಲೈನ್ ಹಾಕೊಂಡು ಹೋದ್ಮೇಲೆ ತೂತಿಕಕ್ಕೆ ಬಿಡಲ್ಲ. ಇವ್ರು ಹೇಳ್ಬೋದು 1,000 ಕೆಲಸ ಆಗಕ್ಕೆ ಹೇಳ್ತಾರೆ. ಇವ್ರು ಕೆಲಸ ಕೆತ್ಕೊಂಡು ಆದ್ಮೇಲೆ ಹತ್ತಿಂದ ತತ್ತೀನಿ ಅಂತ ಹೇಳಿದ್ರೆ ನೀವು ಬನ್ನಿ ಅಲ್ಗೋಗೋಣ ಅಂತ ಆಸ್ಪಾಸನೆ ಕೊಟ್ಟವ್ರೆ. ನಾವು ಎಷ್ಟು ಸತಿ ಹೋರಾಟ ಮಾಡ್ದು? 6 ಸರಿ ಹೋರಾಟ ಮಾಡ್ದು ನೀರಿನ ಬಗ್ಗೆ. ಮರಳು ಹ್ಯಾಂಡ್ ಪೋಸ್ಟಲ್ಲಿ, ಮಾಗಡಿನಲ್ಲಿ, ತಾಲೂಕು ಆಫೀಸಲ್ಲಿ, ಕಲ್ಯಾಗೇಟಲ್ಲಿ ಎಲ್ಲ ಮಾಡಿದ್ದೀವಿ. ಮಾಡಿದ್ರು ಕೂಡ ಸ್ವಗಡಿಸ್ಕೊಂಡವ್ರು ಅಡ್ಡ ಹಾಕೊಂಡು ನಾವು ಬಿಡಲ್ಲ ಅಂತ ಹೇಳಿ ಅವ್ರು ಪೈಪಟ್ಟಿ ಮಾಡಿದಾಗ ನಾವು ಕಲ್ಯಾಗೇಟಲ್ಲಿ ಹೋರಾಟ ಜೋರಾಗಿ ಮಾಡಿದ್ವಿ. ಏನು ರಸ್ತೆ ಅಗ್ಯಕ್ಕೋಸ್ಕರ ಆರೈಕೋಲ್ ತಗೊಂಡೋಗಿ ರಸ್ತೆ ಮೀಟ್ ಏನೇನೋ ಮಾಡಿದ್ವಿ ನಾವು. ಅದಕ್ಕೆ ಪರಿಹಾರ ನೀವು ಕೊಟ್ರ? ನಮ್ಮ ಶಾಸಕರು ಕರ್ದಿ ಏನೋ ಹೇಳಿದ್ರ ಶಾಸಕರು? ಹಾಲಿ ಶಾಸಕರು ಕರ್ದೇನ ಹೇಳೋ ರೈತ ಸಂಘಕ್ಕೆ 10 ಜನ ಅಲ್ಲಿ 25 ಜನ ಅಲ್ಲಿ ಹೋರಾಟ ಮಾಡ್ತೀವಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕಣ್ಣು ವರ್ಷಕ್ಕೆ 4 ತಿಂಗಳು ಟೈಮ್ ತಗೊಂಡವ್ರೆ. 4 ತಿಂಗಳು ಟೈಮ್ ತಗೊಂಡ್ರೆ ಅದು ತಗೊಂಡ್ತಾ ಇದ್ದಾರೆ. ಅದ್ರಲ್ಲಿ ಎಲ್ಬಿಡ್ತಾರೆ ನೀರು? ಸರಿ, ಇನ್ನೊಂದು ಕ್ಯಾನಲ್ ಮಾಡ್ಕೊಂಬತ್ತಾರ? ಅದಾಯ್ತದ? ಇವೆಲ್ಲ ನಮಗೆ ಮನಸ್ಸು ಹಿಡಿಯಲ್ಲ ಸ್ವಾಮಿ, ಒಪ್ಪಲ್ಲ ನಾವಿದು. ನಮ್ಗೇನು ಎತ್ಕಿಂದ ಬರಬೇಕು? ಮಾಗಡಿಗೆರೆಗೆ 66 ಕೆರೆ ನೀರು, 35 ವರ್ಷದಲ್ಲೇ 3/4 TMC ನೀರು ಸ್ಯಾಂಕ್ಷನ್ ಆಗದೆ ಅಂದಮೇಲೆ ಇವರು 4-5 ಬಾರಿ MLA ಆಗಿದ್ದಾರೆ, 3 ಬಾರಿ ಸಂಸದರಾಗಿದ್ದಾರೆ. ಡಿ.ಕೆ. ಸುರೇಶು ಅವ್ರಿಗಾದ್ರೂ ಜ್ಞಾನ ಬೇಡವಾ? ಮಾಗಡಿ ತಾಲೂಕು ನೀರು ಬಿಡಬೇಕು ಅಂತ ರಾಮನಗರ, ಚನ್ನಪಟ್ಟಣ, ಕನಕಪುರ ಜೀವನಿಧಿ ಮಾಡಿಬಿಟ್ಬಿಟ್ಟವ್ರೆ. ಮಾಗಡಿ ತಾಲೂಕು ಏನು ಮಾಡಿತ್ತು? ಇದು ಬರಡು ಭೂಮಿ. ಮಾಗಡಿ ತಾಲೂಕು ಬರಡು ಭೂಮಿ ಮಾಡೋಕ್ಕಾದವರೇ ಹೊರತು ಇಲ್ಲಿ ಜನ ಸಪೋರ್ಟ್ ಬೇಕು, ನಿಮಗೆ ಓಟ್ ಬೇಕು. ಓಟ್ ಬ್ಯಾಂಕ್ಗೋಸ್ಕರ ಮಾಗಡಿ ತಾಲೂಕು ಮಾಡಿಕೊಂಡಿದ್ದೀರಾ? ಮಾಗಡಿ ತಾಲೂಕಿಗೆ ಯಾಕಪ್ಪ ಕೆರೆ ನೀರು ತುಂಬಿಸಲ್ಲ ನೀವು? ನಿಮ್ಮ ಪವರ್ ಇಲ್ವೇ? ಈಗ ಎಲ್ಲ ನಿಮ್ಮದೇ, ಮಡಿಕೆನೂ ನಿಮ್ಮದೇ, ಸೌಟು ನಿಮ್ಮದೇ. ತೋಡ್ಕೊಂಡು ಮಾಡಿ ಕೆಲಸನ ಬೇಡ ಅಂತ ಹೇಳ್ತಾರ. ರೈತರ ಸಂಘ ಸಪೋರ್ಟ್ ಬರಬೇಕು ಅಂತ ಕೇಳ್ತಿರಲ್ಲ. ನಿಮ್ಮನ್ನು ಏನಕ್ಕೆ ಗೆಲ್ಸಿ ನಾವು ಪ್ರತಿನಿಧಿ ಮಾಡಿರೋದು? ಜನಪ್ರತಿನಿಧಿ ಯಾಕಾಗಿದ್ದೀರಿ ನೀವು? ಅವ್ರನ್ನ ಕರೀರಿ ಇವ್ರನ್ನ ಕರೀರಿ ಅಂತ ಕೇಳಕ? ಇದರಲ್ಲಿ ಏನನ್ನ ನಾವು ಹೇಳಿದ್ರೆ ಇವ್ರು ಹೇಳ್ಬಿಟ್ರು ಕಣಪ್ಪ ಅಂದ್ಬಿಟ್ರು ಕಣಪ್ಪ ಅಂತಾರೆ. ನಾವೇನನ್ನ ಬೈದು ಇಲ್ಲ, ನಾವು ಒಂದೂ ಇಲ್ಲ. ಯಾರು ನಮಗೇನು ಕೆಲಸ ಆಗಬೇಕು. ಮಾಗಡಿ ತಾಲೂಕಿಗೆ ಕೆರೆಗೆ ನೀರು ತುಂಬಿಸೋ ಜವಾಬ್ದಾರಿ ವಹಿಸ್ಕೊಂಡವ್ರೆ ಅಂತ ಹೇಳ್ತಾರೆ. ಅದು ನೋಡೋಣ, 4 ತಿಂಗಳು ಟೈಮು ಅಂತ ನಮ್ಮ ಅಧ್ಯಕ್ಷರು ಲೋಕೇಶ್ ಅಣ್ಣವ್ರು ಹೇಳ್ತವ್ರೆ. ಆ 4 ತಿಂಗಳಲ್ಲಿ ಪೈಪ್ ಹಾಕೊಂಡು ಎಕ್ಸ್ಪೋರ್ಟ್ ಕ್ಯಾನಲ್ ತಗೊಂಡೋದ್ಮೇಲೆ ನಮಗೆ ಬಿಡ್ತಾರಾ ಇಲ್ವಾ ಕಾದಿ ನೋಡಬೇಕು. ನಮಗೆ ಹೋರಾಟ ಮಾಡೋದ್ರಲ್ಲಿ ಏನದೆ? ಅವರು ಈ ಥರ ಹೇಳಿದ್ಮೇಲೆ ನಾವು ಹೋರಾಟ ಮಾಡ್ಕೊಂಡು ಎಲ್ಲರನ್ನೂ ಕೆಲಸ ಕೇಟ್ ಮಾಡಿ ಕರ್ಕೊಂಡು ನಾವು ಬರ್ತಾರೆ ಇದ್ರೆ ನಾವು ಇದು ಮಾಡ್ಕೊಂಡೇ ಕೂತ್ಕೊಂಡ್ರೆ ಏನಪ್ಪ? ಈಗ ಆಯ್ತು, ಅವ್ರೀಗ 4 ತಿಂಗಳು ಬಿಡು ತಗೊಳ್ಳಿ. ಅದೇನು ಪೈಪ್ ಹೊಡಾಕಿ ನೀರು ಕೊಡ್ತಾರ, ಹೊಸ ನೀರು ಹಾಕ್ಲಿ. ನಾವು ಕೇಳಿದ್ರೆ ನೀರು, ನಾವು ಅವ್ರ ಮಾತು ನಾವು ಗೌರವ ಕೊಟ್ಟಿದ್ದೀವಿ. ಬೇರೆ ಹೋರಾಟ ಇದ್ರೆ ನಾವು ಹೋರಾಟ ಬೇರೆ ಮಾಡ್ತೀವಿ. ನಾನು ನೀರು ಕೊಟ್ಟಿರೋ ಸ್ವಾಗತ ಕೊಡ್ತೀವಿ, ರೈತರಿಗೆ ಅಭಿನಂದಿಸ್ತೀವಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.